ತಡೆಯೋಕೆ ನಾಗಮ್ಮನೇ ಈ ತರ ಪ್ರಯತ್ನ ಮಾಡ್ತಿದ್ದಾಳೆ ಅಂತ ನಿನಗೆ ಗೊತ್ತಾಗ್ತಾ ಇಲ್ವಾ ಶಿವ? ಈ ಆಪತ್ತಿಂದ ನಮ್ಮನ್ನ ಕಾಪಾಡು ಸ್ವಾಮಿ. ಕಾಪಾಡು ಅಂತ ನೀನನ್ನ ಪ್ರಾರ್ಥನೆ ಮಾಡ್ತಾ ಇದ್ದೀರಪ್ಪ. ಅವ್ರ ಪ್ರಾರ್ಥನೆ ನೀನು ಕೇಳಿಸ್ತಾ ಇಲ್ವಾ? ಇಲ್ಲ ಅಂದ್ರೆ ಕಾಪಾಡಬೇಕು ಅಂತ ನಿನಗನ್ನಿಸ್ತಾ ಇಲ್ವಾ? ಶಿವಯ್ಯ, ನನ್ನ ತಾಯಿ ಪ್ರಾಣ ಕಾಪಾಡ್ಕೊಳ್ಳೋಕೆ ನೀ ನಂಗೆ ಸಹಾಯ ಮಾಡಿದ್ದೆ. ಭೈರವಿನ ಬೊಂಬೆ ಮಾಡಿದ್ದ ಮಾಯಾ ಪ್ರಭಾವದಿಂದ ನಮ್ಮನ್ನು ರಕ್ಷಣೆ ಮಾಡಿದ್ದೆ. ನಾಗಮ್ಮನನ್ನ ಸಾಯಿಸ್ದೇ ಇರೋದಕ್ಕೆ ಉಪಾಯ ಹೇಳಿದ್ದೆ ನೀನು. ಇಷ್ಟು ಮಾಡಿದ ನಿನಗೆ ನಮ್ಮನ್ನ ಈ ಸಮಸ್ಯೆಯಿಂದ ಕಾಪಾಡೋದಕ್ಕಾಗೋದಿಲ್ವಾ ಶಿವಯ್ಯ? ನೀನ ಪರಮಶಿವನ ಆರಾಧನೆ ಮಾಡಕ್ಕೆ ನೀನ್ ಜೀವನನೇ ಅರ್ಪಿಸಿರೋ ಶಿವ ಭಕ್ತ ನೀನು. ಶಿವ ಸ್ವರೂಪ ಅಂತ ಅಜ್ಜಿ ಹೇಳಿದ್ರು. ನಿನ್ನ ಆಶೀರ್ವಾದ ಶಿವಾನುಗ್ರಹಕ್ಕೆ ಸಮಾನ ಅಂತ ಎಲ್ರೂ ಹೇಳ್ತಾರೆ. ನಮ್ಮನ್ನ ಕಾಪಾಡು ಶಿವಯ್ಯ. ಅವರು ನಿನಗೆ ಸಮಾನವಾಗಿ ನನ್ನನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರನ್ನ ರಕ್ಷಣೆ ಮಾಡೋ ಜವಾಬ್ದಾರಿ ನಿನಗೆಷ್ಟಿದೆಯೋ ನನಗೂ ಅಷ್ಟೇ ಇದೆ ಶಿವಯ್ಯ. ನಿನ್ ಭಕ್ತನಾದ ನಾನು ನಿನ್ನನ್ನ ಪೂಜಿಸೋರನ್ನ ಕಾಪಾಡೋದು ನನ್ನ ಜವಾಬ್ದಾರಿ ಅಂತ ಭಾವಿಸ್ತೀನಿ. ನಿನ್ ಮೌನನ ಆದೇಶ ಅಂದ್ಕೊಂಡು ನಿನ್ ಪರವಾಗಿ ಅವ್ರನ್ನ ಕಾಪಾಡ್ತೀನಪ್ಪ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಶಿವಯ್ಯ, ನಮ್ಮ ಪ್ರಾರ್ಥನೆ ಕೇಳಿಸ್ಕೊಂಡ ಮಾವ. ನಿನ್ ಋಣ ಮರೆಯಲ್ಲ ಶಿವಯ್ಯ. ಹೋಗೋಣ ಬಾ ಮಾವ. ಒಂದ್ ನಿಮಿಷ. ಮೊದಲೇ ಇಷ್ಟೊಂದು ಸಮಸ್ಯೆ ಆಗ್ತಾ ಇದೆ ಅಂದ್ರೆ ಇನ್ನು ಮುಂದೆ ಮುಂದೆ ತುಂಬಾ ತೊಂದರೆಗಳಾಗುವಂತ ಅವಕಾಶ ಇರುತ್ತೆ.
ನಾವು ಮೊದಲು ಶಿವಯ್ಯನ ಭೇಟಿ ಮಾಡಬೇಕು. ಟೈಮ್ ಆಗ್ತಾ ಇದೆ ಮಾವ. ಇಲ್ಲ ಭೈರವಿ, ನೀನ್ ಬಾ ಹೋಗೋಣ. ಆ ಶಿವಯ್ಯನು ಕೂಡ ಇವರನ್ನು ಕಾಪಾಡುತ್ತಾ ನನ್ನ ಪ್ರಯತ್ನಗಳನ್ನು ವ್ಯರ್ಥ ಮಾಡುತ್ತಿರುವನು. ಇವರು ಆ ಮಾನಸ ದೇವಿಯನ್ನು ದರ್ಶನ ಮಾಡದ ಹಾಗೆ ಏನೋ ಒಂದು ಮಾಡಬೇಕು. ಮಾಡುವೆ. ಏನ್ ನಾಗಮ್ಮ ಇಲ್ಲಿಗೆ ಬಂದಿದ್ಯಾ? ಶಿವನ್ನ ಪೂಜೆ ಮಾಡಕ್ ಬಂದಿದ್ಯಾ ಇಲ್ಲ ಈ ಶಿವಯ್ಯನ ವಿಮರ್ಶೆ ಮಾಡಕ್ ಬಂದಿದ್ಯಾ? ನಿನಗೆ ಒಂದು ವಿಷಯ ತಿಳಿಸಲು ಬಂದಿರುವೆ. ನೀನ್ ಭಕ್ತರಿಗೆ ಸಹಾಯ ಮಾಡಿದೀನಿ ಅಂತ ತಿಳ್ಕೊಂಡು ನಾನು ಕೇಳೋಕ್ ಬಂದಿರ್ತೀಯ ಅಂತ ನನಗೆ ಗೊತ್ತಿದೆ. ನೀನು ಆ ಭೈರವಿಗೆ ಅರ್ಜುನ್ಗೆ ಏಕೆ ಸಹಾಯ ಮಾಡುತ್ತಿರುವೆ? ನಿನ್ ಹಾಗೆ ಪೂಜೆ ಮಾಡಿಸ್ಕೊಳ್ಳೋದಕ್ಕೆ, ನಿನ್ ಭಕ್ತರಿಗೆ ಅಭಯ ಕೊಡೋದಕ್ಕೆ ನಾನು ನಿನ್ನಷ್ಟು ದೊಡ್ಡವನಲ್ಲ ನಾಗಮ್ಮ. ನಾನು ನಿನ್ನ ಹಾಗಿಲ್ಲದೆ ಇದ್ರೂ ಕೂಡ ನನಗೆ ತೋಚಿದ ಸಹಾಯ, ನಾನು ಮಾಡಬಹುದಾದ ಸಹಾಯ ಮಾಡಿದ್ರೆ ತಪ್ಪೇನು ಇಲ್ಲ ಅಲ್ಲವಾ ನಾಗಮ್ಮ? ನಿನ್ ಥರ ದೊಡ್ಡವರು, ದೊಡ್ಡ ಮನಸ್ಸಿರೋರು ನನ್ನಂಥವ್ರು ಏನಾದರೂ ಸಹಾಯ ಮಾಡಿದ್ರೆ ಪ್ರಶಂಸೆ ಮಾಡಬೇಕೇ ಹೊರತು ಪ್ರಶ್ನೆ ಮಾಡಬಾರ್ದು ಅಂತ ನೀನು ಗೊತ್ತಿಲ್ವಾ ನಾಗಮ್ಮ? ನೀನು ಸಾಮಾನ್ಯದವನಲ್ಲ ಎಂದು ನನಗೆ ತಿಳಿದಿದೆ ಶಿವಯ್ಯ. ಮತ್ತಿನ್ನೇನೋ, ಸಾಮಾನ್ಯನಲ್ಲದೆ ಹೋದ್ರೂ ಅಸಾಮಾನ್ಯನಂತೂ ಅಲ್ಲ. ನಾನು ಬಂದಿರುವುದು ನಿನ್ನ ವಾಕ್ಚಾತುರ್ಯವನ್ನು ಕೇಳುವುದಕ್ಕಲ್ಲ. ಮತ್ತಿನ್ಯಾಕೆ ಬಂದಿದ್ದು? ಅವರು ಇಲ್ಲಿಗೆ ಬಂದರೆ ನೀನು ಅವರಿಗೆ ಯಾವ ತರಹದ ಸಹಾಯವನ್ನು ಮಾಡುವುದಾಗಲಿ, ಅಭಯ ಕೊಡುವುದಾಗಲಿ ಮಾಡಲೇಬಾರದು. ಆದೇಶ ಮಾಡ್ತಿದ್ಯಾ? ಎಚ್ಚರಿಕೆ ಕೊಡ್ತಿದ್ಯಾ? ಹೇಗಂದುಕೊಂಡರೂ ಪರವಾಗಿಲ್ಲ. ಅವರು ದೇವಾಲಯದೊಳಗೆ ಹೋಗುವುದಕ್ಕೆ ನೀನು ಅವರಿಗೆ ಯಾವ ತರಹದಲ್ಲೂ ಸಹಾಯ ಮಾಡಬಾರದು. ಮಾನವನ ಸೇವೆ ಮಾಧವನ ಸೇವೆ ಅಂತಾರೆ. ಕೇಳಿದ್ರೆ ಮಾಡಬೇಕು ಅಲ್ವೇನಮ್ಮ? ಮಾಡಬಾರದೆಂದೇ ಹೇಳುತ್ತಿರುವೆ. ಅವರಿಗೆ ನೀನು ನ್ಯಾಯ ಒದಗಿಸಬೇಕೆಂದುಕೊಂಡರೆ ಅದು ನನಗೆ ಅನ್ಯಾಯ ಮಾಡಿದ ಹಾಗೆ ಆಗುವುದು. ಒಳ್ಳೇದು ಮಾಡೋದು ಕೂಡ ಕೆಟ್ಟದಾಗತ್ತೆ ಅಂತ ಹೇಳೋದು ಹೊಸದಾಗಿ ಆಶ್ಚರ್ಯವಾಗಿ ಕಾಣ್ತಿದೆ. ವಿತಂಡವಾದ ಬೇಡ. ನೀನು ನಾನು ಹೇಳಿದ ಹಾಗೆ ಮಾಡಬೇಕು ಅಷ್ಟೇ. ನೀನು ಅವರಿಗೆ ಸಹಾಯ ಮಾಡಬಾರದು. ಒಂದು ವೇಳೆ ಮಾಡಿದರೆ ನನ್ನ ಮೇಲೆ ಆಣೆ. ಅಮ್ಮ ನಾಗಮ್ಮ, ನನ್ನ ಮಾತು ಕೇಳದೆ ನೀನು ಅವರಿಗೆ ಸಹಾಯ ಮಾಡಿದೆಯೋ ನಾನು ಇಲ್ಲಿಯೇ ನಿನ್ನ ಮುಂದೆಯೇ ಅಗ್ನಿಗೆ ಆಹುತಿಯಾಗಿ ಹೋಗುವೆ. ನನ್ನ ಹೆದರಿಸ್ತಾ ಇದೆಯಲ್ಲ ನಾಗಮ್ಮ? ನಿನ್ನ ಮನಸ್ಸಿಗೆ ತೋಚಿದ್ದು ಮಾಡುವೆಯೇ ಹೊರತು ನಾನು ಹೇಳುವುದನ್ನು ಕೇಳುವುದಿಲ್ಲ ಎಂದು ನನಗೆ ತಿಳಿದಿದೆ. ಅದಕ್ಕೆ ಈ ವಿಧದಲ್ಲಿ ಹೇಳಬೇಕಾಗಿ ಬಂದಿದೆ. ಆಗೋ, ಅವರು ಬರುತ್ತಿರುವರು. ಹೇಳಿದ್ದು ಅರ್ಥವಾಗಿದೆಯಲ್ಲ? ಶಿವಯ್ಯ, ನಾವು ನೀವು ಯಾಕೆ ಬಂದಿದ್ದೀರಾ ಅಂತ ನನಗೆ ಗೊತ್ತಮ್ಮ. ನಾನು ಶಿವಭಕ್ತ ಮಾತ್ರ. ಆದರೆ ಆ ನಾಗಮ್ಮ ಎಲ್ಲರೂ ನಾಗದೇವತೆ ಅಂತ ಪೂಜಿಸೋ ದೇವತೆ ಅಂತ ಗೊತ್ತು ತಾನೆ.
ನೀವು ದೇವಾಲಯದೊಳಗೆ ಹೋಗೋಕೆ ನನ್ನಂಥ ಭಕ್ತರ ಆಶೀರ್ವಾದಕ್ಕಿಂತ ನೀವು ಪೂಜೆ ಮಾಡೋ ಈ ನಾಗಮ್ಮನ ಆಶೀರ್ವಾದದಿಂದ ನಿಮ್ಮ ಬೇಡಿಕೆಗಳು ನೆರವೇರ್ತವೆ. ಮೊದಲು ನಾಗಮ್ಮನ ಆಶೀರ್ವಾದ ತಗೊಳ್ಳಿ. ಅಮ್ಮ ನಾಗಮ್ಮ ತಾಯಿ, ಯಾವ ಥರದ ಅಡ್ಡಿ ಆತಂಕಗಳು ಇಲ್ಲದೆ ನಾವು ಮಾನಸ ದೇವಿ ದರ್ಶನನ ಸುಲಭವಾಗಿ ಮಾಡೋ ಹಾಗೆ ನಮಗೆ ಆಶೀರ್ವಾದ ಮಾಡು ತಾಯಿ. ನಾಗಮ್ಮ, ನಮಗೆ ಆಶೀರ್ವಾದ ಮಾಡಮ್ಮ. ಅಭಯ ಕೊಡೋ ನಾಗಮ್ಮ. ನಮ್ಮ ಮೇಲೆ ಆಕ್ರೋಶದಿಂದಿದ್ದಾಳೆ ಶಿವಯ್ಯ. ಎಂಥ ದೇವತೆ ಆದರೂ ವಿಷಕಾರೋ ನಾಗಜಾತಿಗೆ ಅಷ್ಟು ರೋಷ ಪೌರುಷ ಇಲ್ಲದೆ ಇರುತ್ತಾ? ಆಶೀರ್ವಾದ ಮಾಡೋ ಮನಸ್ಸಲ್ಲಿ ಸೇಡು ಪ್ರತಿಕಾರ ಹುಟ್ಟಿದಾಗ ಆಶೀರ್ವಾದ ಮಾಡೋ ಗುಣ ಇರುತ್ತಾ? ಶಿವಯ್ಯ, ಅಮ್ಮನವ್ರನ್ನ ದರ್ಶನ ಮಾಡೋಕ್ಕೆ ಹೆಚ್ಚು ಸಮಯ ಇಲ್ಲ. ನೀನಾದರೂ ನಮಗೆ ಆಶೀರ್ವಾದ ಮಾಡು ಶಿವಯ್ಯ. ನೀನು ಅವರಿಗೆ ಸಹಾಯ ಮಾಡಬಾರದು. ಒಂದು ವೇಳೆ ಮಾಡಿದರೆ ನನ್ನ ಮೇಲೆ ಆಣೆ. ಅಮ್ಮ ನಾಗಮ್ಮ, ನನ್ನ ಮಾತು ಕೇಳದೆ ನೀನು ಅವರಿಗೆ ಸಹಾಯ ಮಾಡಿದೆಯೋ, ನಾನು ಇಲ್ಲಿಯೇ ನಿನ್ನ ಮುಂದೆಯೇ ಅಗ್ನಿಗೆ ಆಹುತಿಯಾಗಿ ಹೋಗುವೆ. ಈಗ ನಾನು ಆಶೀರ್ವಾದ ಮಾಡೋ ಪರಿಸ್ಥಿತಿಲಿ ಇಲ್ವಲ್ಲಮ್ಮ. ಅದ್ಯಾಕೆ ಶಿವಯ್ಯ? ಪರಿಸ್ಥಿತಿ ಪ್ರತಿಬಂಧಕವಾಗಿ ಬದಲಾದಾಗ ಕೆಲವೊಂದು ವಿಷಯಗಳಿಗೆ ಕಾರಣ ಹೇಳೋಕ್ಕಾಗಲ್ಲಪ್ಪ. ನೀವಿಬ್ರು ಒಬ್ರನ್ನೊಬ್ರು ಬಿಡದೆ ಒಂದಾಗಿ ಜೊತೆಲಿ ಹೋದ್ರೆ ನೀವು ಅಂದ್ಕೊಂಡಿರೋದನ್ನ ಸಾಧಿಸ್ತೀರ. ಹೋಗಿ ಬನ್ನಿ. ಮಾವ, ಹೋಗೋಣ ಬಾ. ಓಂ ನಮಃ ಶಿವಾಯ. ಅವರಿಗೆ ಸಹಾಯ ಮಾಡಬೇಡ ಎಂದು ಹೇಳಿದ್ದೆನಲ್ಲ, ಏಕೆ ಮಾಡಿದೆ? ಚೆನ್ನಾಗಿ ಹೇಳಿದೆ ನಾಗಮ್ಮ. ನಾನು ಅವರಿಗೆ ಸಲಹೆ ಕೊಟ್ಟನೆ ಹೊರತು ಸಹಾಯ ಮಾಡಲಿಲ್ವಲ್ಲಮ್ಮ. ನೀನು ಮಾಡಿದ್ದು ಸಹಾಯವೋ ಸಲಹೆಯೋ ತೋರಿಸುವೆ. ಶಿವಯ್ಯ, ನೀನೇ ಅವ್ರನ್ನ ಕಾಪಾಡಬೇಕು ಕಣಪ್ಪ. ನಮಃ ಶಿವಾಯ. ಓಂ ನಮಃ ಶಿವಾಯ. ದೇವಸ್ಥಾನದ ಹತ್ರ ಸುರಂಗ ಇರುತ್ತೆ ಅಂತ, ಅದರೊಳಗಿಂದ ಹೋದರೆ ಮಾನಸಾದೇವಿನ ದರ್ಶನ ಮಾಡೋದಕ್ಕೆ ಮೆಟ್ಟಿಲುಗಳಿದೆ ಅಂತ ನಿಮ್ಮಣ್ಣ ಹೇಳಿದರು. ಮೆಟ್ಲು ಮೇಲೆ ಹೋಗುವಾಗ ತೋಳಗಳು ಅಟ್ಯಾಕ್ ಮಾಡ್ತವೆ ಅಂತ ಹೇಳಿದ್ದಾರೆ ಮಾವ. ಅಮ್ಮನವ್ರ ಅನುಗ್ರಹ ಸಂಪಾದನೆ ಮಾಡಬೇಕು ಅಂದರೆ ನಮ್ಮ ಸಂಕಲ್ಪ ಬಲವಾಗಿದ್ರೆ ನಮ್ಮನ್ನ ಯಾರು ಏನೂ ಮಾಡೋಕ್ಕಾಗಲ್ಲ. ನಡಿ.
ಭೈರವಿ, ನಾವು ಸರಿಯಾದ ರೂಟಲ್ಲೇ ಹೋಗ್ತಾ ಇದ್ದೀವಾ? ಈ ದಾರಿ ಯಾಕೆ ಹೀಗಿದೆ? ಮಾನಸ ದೇವಿ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ರೆ ಇರೋದು ಒಂದೇ ದಾರಿ ಮಾವ. ಬನ್ನಿ ಮಾವ. ಗಾಳಿಗೋ ಮಳೆಗೋ ಮರ ಬೀಳ್ತಿದೆ ಅನ್ಕೋಬೋದಿತ್ತು. ಆ ಥರ ಏನೂ ಆಗದೆ ಇದ್ರೂ ಹೀಗೆಲ್ಲ ಯಾಕಾಗ್ತಿದೆ? ಇದು ಅನ್ಕೊಳ್ದೇನೋ ಆಕಸ್ಮಿಕವಾಗೋ ಆಗಿರೋದು ಅಲ್ಲ ಮಾವ. ನಾವ್ ನಾಗಮ್ಮ ದೇವಿ ದರ್ಶನ ಮಾಡಬಾರ್ದು ಅಂತ ಆ ನಾಗಮ್ಮ ಮಾಡ್ತಿರೋ ತೊಂದರೆಗಳಿದು. ಹಾಗಾದ್ರೆ ನಾವು ದೇವಸ್ಥಾನದ ಒಳಗೆ ಹೋಗೋ ದಾರಿ ಮುಚ್ಚಿ ಹೋಗಿದೆ. ನಾವೀಗ ಆ ತಾಯಿನ ದರ್ಶನ ಮಾಡೋದಾದ್ರೂ ಹೇಗೆ? ಅಮ್ಮ ನಾಗಮ್ಮ, ನಾನು ಮರದ ಮೇಲಿಂದ ಬಿದ್ದು ಹೋಗದೆ ಇರೋ ಹಾಗೆ ನನ್ನ ಕಾಪಾಡಿದ್ದೆ. ನನಗೆ ಅಭಯ ಕೊಟ್ಟಿರೋದ್ರಿಂದನೇ ನನಗೇನು ಆಗದೆ ಇರೋ ಹಾಗೆ ಕಾಪಾಡೋದು ನಿನ್ ಜವಾಬ್ದಾರಿ ಅಂತ ಹೇಳಿದ್ದೆ. ನೀ ನನಗೆ ಕೊಟ್ಟಿರೋ ಅಭಯ, ನೀ ನಂಗೆ ಕೊಟ್ಟಿರೋ ಮಾತು ನಿಜಾನೇ ಆಗಿದ್ರೆ ನನಗೆ ಆಶೀರ್ವಾದ ಮಾಡಮ್ಮ. ನಾನು ನಿನ್ ಭಕ್ತೆ ಅನ್ನೋದು ನಿಜಾನೇ ಆಗಿದ್ರೆ ಇಲ್ಲಿ ಅಡ್ವಾಗಿರೋದನ್ನ ತಳ್ಳೋ ಶಕ್ತಿನ ನನಗೆ ಪ್ರಸಾದಿಸು ನಾಗಮ್ಮ. ಭೈರವಿ, ನೀನು ಇದು ನನ್ನಿಂದ ಆಗಿರೋದಲ್ಲ ಮಾವ. ಆ ನಾಗಮ್ಮ ನನಗೆ ಅನುಗ್ರಹ ಮಾಡಿದ ಶಕ್ತಿ. ಬಾ ಮಾವ, ಟೈಮ್ ಆಗಿ ಹೋಗ್ತಾ ಇದೆ, ಬಾ.